ಐಪಿಎಲ್ ಟೂರ್ನಿಯು ಮತ್ತೆ ನಾಳೆಯಿಂದ ಪುನರಾರಂಭವಾಗಲಿದೆ. ಭಾರತ ಮತ್ತು ಪಾಕ್ ನಡುವಣ ಉದ್ವಿಗ್ನ ಪರಿಸ್ಥಿತಿಯ ಕಾರಣ ಒಂದು ವಾರ ಟೂರ್ನಿಯನ್ನ ನಿಲ್ಲಿಸಲಾಗಿತ್ತು. ಇದು ವಿದೇಶಿ ಆಟಗಾರರ ಮೇಲೆ ಪರಿಣಾಮ ಬೀರಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ನಲ್ಲಿ ಆಸ್ಟ್ರೇಲಿಯಾ ಹಾಗೂ ದಕ್ಷಿಣ ಆಫ್ರಿಕಾ ಕಾದಾಟ ನಡೆಸಲಿವೆ. ಈ ಹಿನ್ನೆಲೆ ಐಪಿಎಲ್ ಪ್ಲೇ ಆಫ್ಸ್ಗೆ ಅಲಭ್ಯರಾಗಲಿರುವ ಆಫ್ರಿಕಾ ಆಟಗಾರರನ್ನ ನೋಡುವುದಾದ್ರೆ ಮೊದಲಿಗೆ ಟ್ರಿಸ್ಟನ್ ಸ್ಟಬ್ಸ್, ಅಕ್ಷರ್ ಪಟೇಲ್ ನಾಯಕತ್ವದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಪ್ಲೇ ಆಫ್ ರೇಸ್ ನಲ್ಲಿದೆ. ಇನ್ನುಳಿದ 3 ಪಂದ್ಯಗಳಲ್ಲಿ 2ರಲ್ಲಿ ಗೆದ್ದರೂ ಡೆಲ್ಲಿ ಪ್ಲೇ ಆಫ್ಸ್ಗೆ ಲಗ್ಗೆ ಇಡಬಹುದು. ಆದರೆ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಟ್ರಿಸ್ಟನ್ ಸ್ಟಬ್ಸ್ ಪ್ಲೇ ಆಫ್ಸ್ಗೆ ಅಲಭ್ಯರಾಗಲಿದ್ದಾರೆ. ಕಗಿಸೋ ರಬಾಡ ಮಾದಕ ವಸ್ತು ಸೇವನೆಯಿಂದಾಗಿ ಅಮಾನತುಗೊಂಡ ನಂತರ ಕಗಿಸೋ ರಬಾಡ 2025ರ ಐಪಿಎಲ್ ಟೂರ್ನಿಯ ಬಹುಪಾಲು ಪಂದ್ಯಗಳನ್ನ ತಪ್ಪಿಸಿಕೊಂಡರು. ದಕ್ಷಿಣ ಆಫ್ರಿಕಾಕ್ಕೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಇರುವ ಕಾರಣ ಗುಜರಾತ್ ಟೈಟನ್ಸ್ ವೇಗಿ ರಬಾಡ ಪ್ಲೇ ಆಫ್ಸ್ಗೆ ಅಲಭ್ಯರಾಗಲಿದ್ದಾರೆ. ಕಾರ್ಬಿನ್ ಬಾಷ್ ಮುಂಬೈ ಇಂಡಿಯನ್ಸ್ ತಂಡ 2025ರ ಐಪಿಎಲ್ ಪ್ಲೇ ಆಫ್ಸ್ಗೆ ಅರ್ಹತೆ ಪಡೆದ್ರೆ ದಕ್ಷಿಣ ಆಫ್ರಿಕಾದ ಆಲ್ರೌಂಡರ್ ಕಾರ್ಬಿನ್ ಬಾಷ್ ಅಲಭ್ಯರಾಗಲಿದ್ದಾರೆ. ಅವರು ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಆಡುತ್ತಿದ್ದಾರೆ. ಅವರ ಅನುಪಸ್ಥಿತಿ ಮುಂಬೈಗೆ ಕಾಡಲಿದೆ. ಇನ್ನು ರಿಯಾಲ್ ರಿಕಾರ್ಟನ್ ಮುಂಬೈ ಇಂಡಿಯನ್ಸ್ಗೆ ರಿಯಾಲ್ ರಿಕಾರ್ಟನ್ ಪ್ರಮುಖ ಬ್ಯಾಟ್ಸ್ಮನ್ ಹಾಗೂ ವಿಕೆಟ್ ಕೀಪರ್. ಒಂದು ವೇಳೆ ಮುಂಬೈ ಇಂಡಿಯನ್ಸ್ ನಾಕ್ಔಟ್ ಹಂತಕ್ಕೆ ಪ್ರವೇಶ ಮಾಡಿದ್ರೆ ದಕ್ಷಿಣ ಆಫ್ರಿಕಾ ಆಟಗಾರ ಪ್ಲೇ ಆಫ್ಸ್ ನಿಂದ ಹೊರನಡೆಯಲಿದ್ದಾರೆ. ಇದರಿಂದ ಮುಂಬೈಗೆ ದೊಡ್ಡ ಪೆಟ್ಟು ಬೀಳಲಿದೆ. ಇನ್ನು ಮಾರ್ಕೋ ಎನ್ಸನ್ ಪಂಜಾಬ್ ಕಿಂಗ್ಸ್ ತಂಡ 2025ರ ಐಪಿಎಲ್ ಟೂರ್ನಿಯ ಪ್ಲೇ ಆಫ್ಸ್ಗೆ ಅರ್ಹತೆ ಪಡೆದ್ರೆ ದಕ್ಷಿಣ ಆಫ್ರಿಕಾದ ಸೀಮ್ ಬೌಲಿಂಗ್ ಆಲ್ರೌಂಡರ್ ಅಲಭ್ಯರಾಗಲಿದ್ದಾರೆ. ಆ ಮೂಲಕ ಶ್ರೇಯಸ್ ಅಯ್ಯರ್ ನಾಯಕತ್ವದ ಪಂಜಾಬ್ ಕಿಂಗ್ಸ್ ಭಾರಿ ನಷ್ಟವನ್ನು ಅನುಭವಿಸಲಿದೆ. ಇನ್ನು ಲುಂಗಿ ಎನ್ಗಿಡಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅರ್ಹತೆ ಪಡೆದ್ರೆ ಲುಂಗಿ ಎನ್ಗಿಡಿ 2025ರ ಐಪಿಎಲ್ ಪ್ಲೇ ಆಫ್ಸ್ ನಿಂದ ಹೊರನಡೆಯಲಿದ್ದಾರೆ. ಒಂದು ವೇಳೆ ಜೋಸ್ ಹೆಜಲ್ವುಡ್ ಗಾಯದಿಂದಾಗಿ ಹೊರಗುಳಿದ್ರೆ ಅವರ ಬದಲಿಗೆ ಲುಂಗಿ ಎನ್ಗಿಡಿ ಅವರನ್ನ ಆಡಿಸಬಹುದಿತ್ತು. ಇದು ಆರ್ಸಿಬಿಗೆ ನಷ್ಟವಾಗುವ ಸಾಧ್ಯತೆ ಇದೆ. ಇನ್ನು ಕೊನೆಯದಾಗಿ ಎಡನ್ ಮಾರ್ಕ್ರಮ್ 2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ ಪ್ಲೇ ಆಫ್ಸ್ಗೆ ಅರ್ಹತೆ ಪಡೆದ್ರೆ ಎಡನ್ ಮಾರ್ಕ್ರಮ್ ಟೂರ್ನಿಯನ್ನ ತೊರೆಯಲಿದ್ದಾರೆ. ಇದು ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ದೊಡ್ಡ ನಷ್ಟವಾಗಲಿದೆ. ಎಲ್ಎಸ್ಟಿಗೆ ಎಡನ್ ಮಾರ್ಕ್ರಮ್ ಈ ಸೀಸನ್ ನಲ್ಲಿ ಉತ್ತಮ ಕೊಡುಗೆ ನೀಡಿದ್ದಾರೆ. ಆದರೆ ಕೊನೆ ಗಳಿಗೆಯಲ್ಲಿ ದಕ್ಷಿಣ ಆಫ್ರಿಕಾದ ಯಾವ ಆಟಗಾರರು ಇರಲಿದ್ದಾರೆ ಮತ್ತು ಹೊರನಡೆಯಲಿದ್ದಾರೆ ಎಂಬುದಕ್ಕೆ ಇನ್ನಷ್ಟು ದಿನ ಕಾದು ನೋಡಬೇಕಾಗಿದೆ.